ನಿಮಗೆ ತಾಕತ್ತಿಲ್ಲ. ಹೆಂಗಾರು ಮಾಡಿ ಎಲ್ಲಾರನ್ನೂ ಒಟ್ಟಾಗಿ ಇಟ್ಕೋಬೇಕು. ಇನ್ನೊಂದು ಬಾರಿ ಈ ರೀತಿ ಮಾತುಗಳಾಡಿದ್ರೆ ಈ ಸಭೆ ಮುಖಾಂತರ ನಾನು ನರೇಂದ್ರ ಮೋದಿ ಅವರಿಗೆ ಹೇಳಕ್ಕೆ ಇಷ್ಟಪಡ್ತೇನೆ. ಡಿ.ಕೆ. ಸುರೇಶ್, ವಿನಯ್ ಕುಲಕರ್ಣಿ ಇಂಥ ರಾಷ್ಟ್ರದ್ರೋಹಿಗಳು ದೇಶವನ್ನ ಛಿದ್ರ ಮಾಡ್ತೀವಿ ಅಂತ ಹೊರಡ್ತಾರಲ್ಲ, ಅವ್ರಿಗೆ ಗುಂಡಿಕ್ಕಿ ಕೊಲ್ಲಂತ ಕಾನೂನು ತನ್ನಿ. ಇದು ನಮ್ಮ ಒತ್ತಾಯ. ಏನ್ ಅನ್ಕೊಂಡಿದ್ದೀರಿ ದೇಶ ಅಂದ್ರೆ? ಭಾರತಾಂಬೆಯ ಮಕ್ಕಳು ನಾವು. ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಒಂದು ದೇಶ ಅಂತ ಬರೀ ಗಂಟ್ಲಿನ ಮೇಲೆ ಆಗಲ್ಲ. ಖರ್ಗೆ ಅವರೇ, ದೇಶವನ್ನ ತುಂಡು ಮಾಡ್ತೀನಿ ಅಂತ ಹೊಂಟ್ರಂತ ಈ ರಾಷ್ಟ್ರದ್ರೋಹಿಗಳನ್ನು ಮುದ್ದೆ ಕಿತ್ತಾಕಿ. ಈ ವ್ಯವಸ್ಥೆ ಕಾಂಗ್ರೆಸ್ನವ್ರಿಗೆ ಹೊಸದಲ್ಲ, ಜವಾಹರ್ಲಾಲ್ ನೆಹರು ಬಂದಿದೆ ಇದು. ದೇಶವನ್ನ ತುಂಡು ಮಾಡ್ರಲ್ಲ, ಹಿಂದೂಸ್ತಾನ್ ಪಾಕಿಸ್ತಾನ ಅಂತ, ಆಗಿಂದನೂ ಈ ವ್ಯವಸ್ಥೆ ಮುಂದುವರಿತಾ ಇದೆ. ಜವಾಹರ್ಲಾಲ್ ನೆಹರು ಪ್ರಧಾನಮಂತ್ರಿ ಆಗ್ಬೇಕು, ದೇಶ ಒಂದಾಗ್ಲಿ, ಎರಡಾಗ್ಲಿ, ನಾಲ್ಕಾಗ್ಲಿ, ಅಧಿಕಾರದ ಕುರ್ಚಿ ಹಿಡಿಬೇಕು ಅಂತೇಳಿ ದೇಶವನ್ನ ತುಂಡು ಮಾಡಿದ್ರು. ಅದೇ ಜಿನ್ನಾ ಸಂಸ್ಕೃತಿ ಇವತ್ತು ಮಾನ್ಯ ಡಿ.ಕೆ. ಸುರೇಶ್ ಮತ್ತು ವಿನಯ್ ಕುಲಕರ್ಣಿ ಅವರ ಬಾಯಲ್ಲಿ ಬಂದಿದೆ. ಒಂದ್ ಹೇಳಕ್ ಇಷ್ಟಪಡ್ತೇನೆ, ಈ ದೇಶ ಒಡೆಯಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ.